18 ವರ್ಷದ ತಾಳ್ಮೆ ಕಡೆಗೂ ಕೊಡ್ತು ಫಲ. ಇದು 18ರ ಆವೃತ್ತಿ, 18 ನಂಬರ್ ಜರ್ಸಿಯ ಗೆಲುವು. ಇವತ್ತಿನ ಡೇಟ್ ಇದೆಯಲ್ಲ 3/6/2025, ಅಷ್ಟನ್ನು ಕೂಡಿದ್ರು 18 ಬರುತ್ತೆ. ಸೊ ಕೊನೆಗೂ ಕೂಡ ಫೈನಲ್ ಪಂದ್ಯ ಗೆಲ್ತಾ ಇದ್ದಂತೆ RCB ರಾಜ ಕಣ್ಣೀರನ್ನು ಇಟ್ಟಿದ್ದಾರೆ ವಿರಾಟ್ ಕೊಹ್ಲಿ. 9 ವರ್ಷಗಳ ಬಳಿಕ ಫೈನಲ್, 18ರ ಆವೃತ್ತಿ ಕಪ್ ನಮ್ಮದು. 18ರ ನಂಟು RCBಗೆ ಕಪ್ನ ಗರಿ. 18 ವರ್ಷದ ತಾಳ್ಮೆಗೆ ಕೊನೆಗೂ ಕೂಡ ಫಲ ಕೊಡ್ತು. ಯಾವಾಗಲೂ ಗೆಲ್ಲಬೇಕಾಗಿತ್ತು. ನಾವು 4 ಸರ್ತಿ ಫೈನಲ್ಸ್ಗೆ ಬಂದಿದ್ದೀವಿ. ಒಟ್ಟು ಕಳೆದ 3 ಸರ್ತಿನೂ ಫೈನಲ್ಸ್ನಲ್ಲಿ ಸೋತಿದ್ದೀವಿ ನಾವು. ಇದು 4ನೇ ಫೈನಲ್ನಲ್ಲಿ ನಾವು ಗೆದ್ದಿರ್ತಕ್ಕಂಥದ್ದು. ಸಮಯ ಬೇಕು, ಕಾಲ ಕೂಡು ಬರಬೇಕು ಅಂತಾರಲ್ಲ, ಹಾಗೆ 3 ಬಾರಿ ಫೈನಲ್ಸ್ನಲ್ಲಿ ಸೋತಿದ್ವಿ ಬೇರೆ ಬೇರೆ ವರ್ಷಗಳು. ಸೊ ಈಗ ಕೊನೆಗೂ ಕೂಡ 4ನೆಯ ಬಾರಿ ಫೈನಲ್ಸ್ಗೆ ಈ ಸರ್ತಿ ರಾಯಲ್ ಚಾಲೆಂಜರ್ಸ್ ಅವರು ರಾಯಲ್ ಆಗಿ ಗೆದ್ದಿದ್ದಾರೆ. ರನ್ ರೇಟು ಅವ್ರು ಗೆಲ್ಲಬೇಕು, ಇವ್ರು ಗೆಲ್ಲಬೇಕು, ಆಗ ನಾವು ಫೈನಲ್ಸ್ಗೆ ಹೋಗ್ತೀವಿ, ಆಗ ಪ್ಲೇ ಆಫ್ ಹೋಗ್ತೀವಿ, ಏನೂ ಇಲ್ಲ. ಇವರ ಎಂಟ್ರಿ ಅದ್ಭುತವಾಗಿತ್ತು. ಕ್ವಾಲಿಫೈಯರ್ 1ನಲ್ಲೇ ಗೆದ್ದು ಡೈರೆಕ್ಟಾಗಿ ಫೈನಲ್ಸ್ಗೆ ಬಂದಿದ್ರು. ಅಗೈನ್ ಫೈನಲ್ಸ್ನಲ್ಲೂ ಕೂಡ ತಮ್ಮ ಗೆಲುವಿನ ಪತಾಕೆಯನ್ನು ಮುಂದುವರಿಸಿದ್ದಾರೆ. ಈಗ 9, 10, 11 ಗೆಲುವು ಈ ಬಾರಿ ಒಟ್ಟು. ಈ ಆವೃತ್ತಿಯಲ್ಲಿ 11 ಪಂದ್ಯಗಳಲ್ಲಿ ಇವರು ಗೆದ್ದಿದ್ದಾರೆ. ಇನ್ನು ಬಿಡಿ, ಇನ್ನು ರಾತ್ರಿ ಇರಿ, ಅವ್ರು ಖುಷಿ ಇರೋ ತನಕ ಅವ್ರು ಸೆಲೆಬ್ರೇಟ್ ಮಾಡ್ಕೋತಾರೆ, ಅದು ಬೇರೆ ವಿಚಾರ. ಬಟ್ ಗೆಲ್ಲಬೇಕಾಗಿತ್ತು, ಗೆದ್ವಿ ಅಷ್ಟೇ. ಜೋಶ್ ಹೇಸಲ್ವುಡ್ ಯಾವ ಟೀಮ್ಗೆ ಫೈನಲ್ಸ್ನಲ್ಲಿ ಆಡಿದರೆ ಆ ಟೀಮ್ ಸೋತಿಲ್ಲ, ಅದು ಒಂದು ರೆಕಾರ್ಡ್. ಜೋಶ್ ಹೇಸಲ್ವುಡ್ ಯಾವ ಫೈನಲ್ಸ್ನ ಆಡ್ತಾರೋ ಆ ಫೈನಲ್ ಗೆಲ್ತಾರೆ. ನೋಡಿ ಅಲ್ಲಿ ವಿರಾಟ್ ಕೊಹ್ಲಿ ಕಣ್ಣಲ್ಲಿ ಆನಂದ ಬಾಷ್ಪ. ಅದು ಕಣ್ಣೀರಲ್ಲ, ಆನಂದ ಬಾಷ್ಪ. ಇಷ್ಟು ವರ್ಷ ಆಡಿದ ಮೇಲೆ 19 ವಯಸ್ಸು ಆವಾಗ ವಿರಾಟ್ ಕೊಹ್ಲಿಗೆ RCB ಬಂದಾಗ ಮೊದಲನೇ ಆವೃತ್ತಿನಲ್ಲಿ. 18 ವರ್ಷ ಸತತ ಒಂದೇ ಟೀಮ್ ಆಡಿ ಕೊನೆಗೂ ಕೂಡ ಅವರು ಕಪ್ಪನ್ನು ನಮಗೆ ಗೆಲ್ಲಿಸ್ಕೊಟ್ಟಿದ್ದಾರೆ. ಈ ಸಲ ಕಪ್ ನಮ್ಮದೇ ಅಂತಿದೀವಲ್ಲ, ಈ ಸಲ ಕಪ್ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ. ಈ ಸಲ ಕಪ್ ವಿರಾಟ್ ಕೊಹ್ಲಿ. ಅವ್ರ ಪರ್ಫಾರ್ಮೆನ್ಸು ಕೂಡ ತುಂಬ ಚೆನ್ನಾಗಿತ್ತು ಈ ವರ್ಷ ಎಲ್ಲ. ಈ ಟೂರ್ನಮೆಂಟಲ್ಲಿ ತುಂಬ ಚೆನ್ನಾಗಿ ಆಡಿದ್ರು, 600+ ರನ್ಗಳನ್ನ ಹೊಡೆದ್ರು.